ನಮಸ್ಕಾರ. ನಾನೀಗ ಶ್ರೀ ಮುತ್ತು ನಿವಾಸದ ಮುಂದೆ ನಿಂತಿದ್ದೀನಿ. ಒಂದು ವಿಶೇಷವಾದ ಸಂದರ್ಭ ಇದು. ಶಿವಣ್ಣ ಅವರಿಗೂ ಮತ್ತು ಕ್ರಿಕೆಟ್ಗೂ ಒಂಥರ ಅಕ್ಕಪಕ್ಕದ ಮನೆ ಇದ್ದ ಹಾಗೆ. ಕ್ರಿಕೆಟ್ನ ಅದ್ಭುತವಾಗಿ ಮಾಡ್ತಾರೆ, ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಇವತ್ತು ಇಡೀ ದೇಶವೇ ಮೆಚ್ಚಿರುವಂತಹ ಆ ವೀರ ವನಿತೆಯರು, ಅಂದರೆ ಅಂಧ ವನಿತೆಯರು ಅಂತ ಹೇಳೋದಕ್ಕೆ ನಂಗೆ ಆಗಲ್ಲ, ವನಿತೆಯರು ವರ್ಲ್ಡ್ ಕಪ್ ಗೆದ್ದರು ಕಳೆದ ನವೆಂಬರ್ ತಿಂಗಳು. ಇಡೀ ದೇಶವೇ ಅವ್ರನ್ನ ಕೊಂಡಾಡ್ತಿದೆ. ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಮಹನೀಯರು, ಮೋದಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಮಹನೀಯರು ಅವ್ರನ್ನ ಕರೆಸಿ ಮಾತಾಡ್ಸಿದ್ದಾರೆ. ಇವತ್ತು ಶಿವಣ್ಣ ಅವರ ಸರದಿ. ಶಿವಣ್ಣ ಅವ್ರನ್ನ ಅವರು ಯಾವ ರೀತಿ ಮೀಟ್ ಆಗ್ತಾರೆ, ಶಿವಣ್ಣನ ಅವ್ರು ಕಂಡು ಯಾವ ರೀತಿ ಸಂತೋಷ ಪಡ್ತಾರೆ ಅನ್ನೋದನ್ನು ಒಂದು ಕ್ಯಾಂಡಿಡ್ ಆಗಿ ಶೂಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ಹಾಗಾದ್ರೆ ತಡೆಯೋಕ್ಕೆ ಶಿವಣ್ಣನ ಕಂಡಂಥ ಆ ವನಿತೆಯರು ಏನು ಹೇಳ್ತಾರೆ, ಎಷ್ಟು ಖುಷಿ ಪಡ್ತಾರೆ ನೋಡೋಣ ಬನ್ನಿ. ಸೌಂಡ್ಲಿ ಬರುತ್ತಲ್ವಾ? ಆಲ್ಮೋಸ್ಟ್ ಎಲ್ಲ ನೋಡ್ಕೊಳ್ಳೋದೇ ಸಮರ್ಥ ನಮ್ಮ ನೋಡ್ಕೊಳ್ಳುತ್ತೆ ಸರ್. ವುಮೆನ್ಸ್ ಟೀಮ್, ಬ್ಲೈಂಡ್ ವುಮೆನ್ಸ್ ಟೀಮ್ ಸ್ಟಾರ್ಟ್ ಆಗಿದ್ದು 2019 ಸೊ ಆಗ ನಾಗೇಶ್ ಸರ್ ಅಂತ ಒಬ್ಬರು ಇದ್ದರು. ನಾಗೇಶ್ ಸರು ಮತ್ತು ಮಹಾಂತೇಶ್ ಸರು ಸ್ಟಾರ್ಟ್ ಮಾಡಿದ್ರು. ಬಟ್ ಮಹಾಂತೇಶ್ ಸರು ಆಲ್ಮೋಸ್ಟ್ ಒಂದು ಬ್ಲೈಂಡ್ ಕ್ರಿಕೆಟ್ಗೆ ಇಲ್ಲಾಂತಂದರೆ ಒಂದು ಸಮರ್ಥ ನಮ್ಮ ಸಂಸ್ಥೆ ಬ್ಲೈಂಡ್ ಕ್ರಿಕೆಟ್ ಇಲ್ದಿದ್ರೆ ಇಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಎಲ್ಲ ಒಂದು 16 ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲ ಮ್ಯಾರೇಜ್ ಆಗಿರ್ತಿದ್ರು ಇಷ್ಟೊತ್ತಿಗೆ. ಬೇರೆ ಯಾರು ಬೇಕು? ನಾನು ಒಂದು ಪಾತ್ರ ಮಾಡಿದ್ದೆ. ಸಾಕು ಏನು ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾಕಂದ್ರೆ ನಮಗೊಂದು ಪ್ರೌಡ್ ಮೂಮೆಂಟ್ ಇದು. ಯಾಕಂದರೆ ಪೂರ್ತಿ ಚೆನ್ನಾಗಿರೋದೇ ಮುಖ್ಯ ಅಲ್ಲ, ಅಂದರೆ ಎಲ್ಲ ಇದು ಒಂದು ಸತಿ ಅದು ಇದೇನೂ ಅವ್ರು ಏನೋ ಸಾಧಿಸ್ಬೋದು ಅನ್ನೋದಕ್ಕೆ ಇವರೇ ಒಂದು ಇನ್ಸ್ಪಿರೇಷನ್, ಒಂದು ಮೋಟಿವೇಶನ್. ನಾನು ಅವ್ರನ್ನ ಅಂದಿರೋದು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಯಾವತ್ತಷ್ಟೇ ಹೇಳ್ಬಾರ್ದು. ಬಟ್ 100% ಅವ್ರಿಗೆ ಆ್ಯಕ್ಚುಲಿ ವಿಷನ್ ಜಾಸ್ತಿ ಇರೋದು. ಯಾಕಂದರೆ ನಾವೆಲ್ಲ ಇಲ್ಲಿಂದ ನೋಡಿದ್ರೆ ಅವ್ರು ಹೃದಯದಿಂದ ನೋಡ್ತಾರೆ. ಸೊ ಹೃದಯದಿಂದ ಏನು ಬೇಕಾದ್ರೂ ಮುಟ್ಬೋದು ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ಇದು. ನಮಗೆ ಒಂದು ಪ್ರೌಡ್ ಮೂಮೆಂಟ್. ನಮ್ಮ ಒಂದು ಕರ್ನಾಟಕದಿಂದ ಅವರು ಕ್ಯಾಪ್ಟನ್ ಆಗಿ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿ ಒಂದು ವರ್ಲ್ಡ್ ಕಪ್ ಗೆದ್ದಿರೋ ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಅದು ತುಂಬಾ ಒಂದು ಅಪ್ರಿಷಿಯೇಬಲ್. ಹಾಗೂ ಸಮರ್ಥನ ಅವ್ರಿಗೆ ನಿಜವಾದ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಇದನ್ನು ಇದು ಮಾಡಿ ಒಂದು ಕ್ರಿಕೆಟ್ ಅಸೋಸಿಯೇಷನ್ದು ಒಂದು ಜಾಯಿನ್ ಮಾಡಿ ಒಂದು ವರ್ಲ್ಡ್ ಕಪ್ ಅರೇಂಜ್ ಮಾಡಿರೋದು. ಇವತ್ತು ಅವರೆಲ್ಲರೂ ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅಂದರೆ ಅದಕ್ಕೆ ಕೆಲವರು ಒಂದು ಮಹಾನುಭಾವರು ಇರ್ತಾರೆ, ಯಾರೊಬ್ಬರು ನೋಡ್ಕೋಬೇಕು, ಒಬ್ಬರಿಗೆ ಒಂದು ದಾರಿ ಆಗಬೇಕು ಅನ್ನೋರು ಇರ್ತಾರೆ. ಸೊ ಸಮರ್ಥ ನಮ್ಮ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿರೋದು ನಮಗೆ ಭಾಳ ಖುಷಿಯಾಗಿದೆ. ಬನ್ನಿ, ನೀವೇ ಮಾಡಿ, ನಾ ಆಗ್ತೀನಿ. ಒನ್ ಡೇ ಮ್ಯಾಚ್ ಕಣು ಡರಂಗ. ಓ, ಅದು ಸೌಂಡ್ ಕೇಳ್ಕೊಂಡು ಆಗಲ್ಲ. ಯಾ ಸ್ವೀಟ್ ಮಾಡಿ ಇಲ್ಲ, ಐ ಥಿಂಕ್ ತುಂಬ ಕಷ್ಟ, ಪ್ರಾಕ್ಟೀಸ್ ಬೇಕು. ರೆಡಿ ಸರ್, ಪ್ಲೇ. ಕಷ್ಟ ಅದು.
ವೆರಿ ಡಿಫಿಕಲ್ಟ್ ಟು ಪ್ಲೇ. ತಂದೆಗೆ ಶಿವರಾಜ್ ಕುಮಾರ್ ಸರ್ ಅಂತಂದರೆ ತುಂಬ ದೊಡ್ಡ ಫ್ಯಾನ್ ಶಿವರಾಜ್ ಕುಮಾರ್ ಸರ್ಗೆ. ಮತ್ತು ನಮಗೆ ಫಸ್ಟ್ ಒಂದು ಸರಿ ಸರ್ ಹೇಳಿದರು ನಮಗೆ ಶಿವರಾಜ್ ಕುಮಾರ್ ಸರ್ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಅಂತಾನೆ. ಅದಾದಮೇಲೆ ನಮಗೆ ಆಗ ಚಾನ್ಸ್ ಸಿಗಲಿಲ್ಲ. ಆಗ ಅಯ್ಯೋ ಸರ್ನ ಯಾವಾಗ ನೋಡ್ತೀವಿ, ಅವ್ರ ಹತ್ರ ಯಾವಾಗ ಮಾತಾಡ್ತೀವಿ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ನಮಗೆ. ಅದಾದಮೇಲೆ ಸರ್ ಹೇಳಿದ ತಕ್ಷಣ ತುಂಬಾ ಖುಷಿ ಆಯಿತು. ಒಬ್ಬ ನಾವು ಅಂತಂದರೆ ಅಷ್ಟು ದೊಡ್ಡ ಆ್ಯಕ್ಟರ್ ಹತ್ರ ಹೋಗಿ ಮಾತಾಡ್ಬೇಕಂತಂತಂದರೆ ಅದು ಒಂದು ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ. ಅದು ಇವತ್ತು ನಮಗೆ ಸಮರ್ಥನ ಮತ್ತು ಕ್ಯಾಬಿಯಿಂದ ಈ ಪೊಸಿಷನಲ್ಲಿದ್ದೀವಿ ನಾವು. ಮತ್ತು ಮಹಾಂತೆ ಸರಿಂದ ತುಂಬಾ ಖುಷಿ ಆಯಿತು ನಮಗೆ ಸರ್ ಹತ್ರ ಮಾತಾಡಿ. ಇಷ್ಟು ಅಂತಂದರೆ ನಾವು ಯಾವ ಥರ ಥಿಂಕ್ ಮಾಡ್ತೀವಿ ಅಂತಂದರೆ, ಇವಾಗ ಅವ್ರು ದೊಡ್ಡ ಆ್ಯಕ್ಟರ್ರು ಅವ್ರ ಹತ್ರ ಅಂತಂದರೆ ನಮ್ಮ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಅಂತಂದ್ಬಿಟ್ಟು ಅದೇ ಹೊರಟೋಗ್ಬಿಡ್ತಾರೆ ಅಂದ್ಕೊಂಡಿದ್ದೆ ನಾನು. ಸರ್ ಇಷ್ಟು ಆರಾಮಾಗಿ ಬಂದು ಅದು ಇವತ್ತು ಸಂಡೇ, ಅದು ರೆಸ್ಟು ಇವತ್ತು, ಅದು ಬೇಗ ಇದ್ದು ನಮಗೋಸ್ಕರ ಬಂದು ಆರಾಮಾಗಿ ಕೂತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಮತ್ತು ಸರ್ ಮೂವಿಗೆ ನಮಗೆ ಆಲ್ ಮತ್ತು ಸಮರ್ಥ ಎಲ್ರಿಗೂ ಮೂವಿ ನೋಡೋದಕ್ಕೆ ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ರು. ಈ ಒಂದು ಸಾಧಾರಣ ಒಂದು ಮನಸ್ಸು ಯಾವೊಂದು ವ್ಯಕ್ತಿಗೂ ಬರೋದಿಲ್ಲ, ಅಂಥ ಮನಸ್ಸಿದೆ ಶಿವರಾಜ್ ಕುಮಾರ್ ಸರ್ಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮಗೆ. ಅದು ನಮಗೆ ಏನೋ ಒಂಥರ ರಾಜ್ಕುಮಾರ್ ಫ್ಯಾಮಿಲಿ ಅಂತಂದರೆ ಇನ್ನೂ ಒಂಥರ ಏನೋ ಒಂಥರ ಅಭಿಮಾನ ನಮಗೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಅವಕಾಶ ಕೊಟ್ಟು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ಹೆಂಗಿದೆ ಲೈಫು? ಸುತ್ತಾಡ್ತಿದ್ದೀರಲ್ಲ, ದೇಶ ಸುತ್ತಾಡ್ತಿದ್ದೀರಾ, ರಾಜ್ಯ ಸುತ್ತಾಡ್ತಿದ್ದೀರಾ, ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ಆಗಿದ್ದು ನಾವೊಂದು ವರ್ಲ್ಡ್ ಕಪ್ಪು ಯಾವಾಗಲೂ ನಮ್ಮ ಮಹಾಂತೆ ಸರ್ ಯಾವಾಗಲೂ ಹೇಳ್ತಾಯಿದ್ರು ನಮಗೆ, ಈ ಒಂದು ವರ್ಲ್ಡ್ ಕಪ್ ವಿನ್ನಾಗಿ ನಿಮ್ಮ ಲೈಫಲ್ಲಿ ತುಂಬಾ ನಿಮ್ಮದು ಹೊಸ ಲೈಫ್ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ನಾವು ಫೈನಲ್ ಮ್ಯಾಚಲ್ಲೂ ಸಹ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಆಡಿದ್ವಿ. ಈ ಒಂದು ವರ್ಲ್ಡ್ ಕಪ್ ಕಂಡಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಕ್ಯಾಬೆ ಆಗಿರ್ಬೋದು ಮತ್ತು ಸಮರ್ಥನಮ್ ಆಗಿರ್ಬೋದು, ಮಹಾಂತೆ ಸರ್ ಆಗಿರ್ಬೋದು, ತುಂಬಾ ಎಫರ್ಟ್ ಹಾಕಿದ್ದಾರೆ. ಆ ಒಂದು ಎಫರ್ಟ್ ಹಾಕಿರೋದಕ್ಕೆ ನಾವೊಂದು ಅವರಿಗೊಂದು ಉಡುಗೊರೆ ಕೊಟ್ಟಿದ್ದೀವಿ, ವರ್ಲ್ಡ್ ಕಪ್ ವಿನ್ ಮಾಡ್ಕೊಂಡು. ಒಂದು ತುಂಬ ಪ್ರೌಡ್ ಅನಿಸುತ್ತೆ ನಮಗೆ. ಅದು ಫಸ್ಟು T20 ವರ್ಲ್ಡ್ ಕಪ್ಪು ನಮಗೆ. ಫಸ್ಟು T20 ವರ್ಲ್ಡ್ ಕಪ್ಪಲ್ಲಿ ನಾವು ಇಂಡಿಯಾ ಟೀಮು ವಿನ್ ಆಗಿದ್ದು. ಅದು ನನಗೆ ಸರ್ರು ಕರ್ನಾಟಕ ಟೀಮಿಂದ ನನಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು, ಅದು ತುಂಬಾ ಹೆಮ್ಮೆ ಅನಿಸುತ್ತೆ. ಅದು ನಾವು ಕರ್ನಾಟಕದಿಂದ ನಾವು ಇಂಡಿಯಾ ಟೀಮಿಗೆ ಕ್ಯಾಪ್ಟನ್ ಆಗಿದ್ದೀವಿ ಅಂತಂದರೆ ಏನೋ ಒಂಥರ ನಮಗೆ ನಾವು ಕರ್ನಾಟಕ ಒಂದು ನೇಮ್ ಎಲ್ಲ ಕಡೆ ಬರುತ್ತಲ್ಲ ಅನ್ನೋದೊಂದು ನನಗೊಂದು ಹೆಮ್ಮೆ. ಮತ್ತು ಎಲ್ಲರೂ ಗುರುತಿಸ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ಥರ ಬ್ಲೈಂಡ್ ಕ್ರಿಕೆಟ್ಗೆ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕನ್ನೋದು ನನ್ನ ಕಡೆಯಿಂದ ರಿಕ್ವೆಸ್ಟು. ನಾರ್ಮಲ್ ಕ್ರಿಕೆಟ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದೇ ಥರ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಕಾವ್ಯ ಸ್ಕ್ವೇರ್ಸ್ ಅಂತ ಹೇಳ್ಬೋದು ನಿಮ್ಮಿಬ್ಬರನ್ನ. ಎಷ್ಟು ಖುಷಿ ಆಯಿತು ಶಿವಣ್ಣ ಮೀಟ್ ಆಗಿದ್ದು ಸರ್? ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ರು, ಖುಷಿ ಆಯಿತು ಸರ್. ಶಿವಣ್ಣ ಸಿನಿಮಾಗಳನ್ನ ಯಾವ್ದಾರ ಗಮನಿಸಿದ್ದೀರಾ? ಹಾಂ ಸರ್. ಇದ್ರು? ಹಾಂ ಸರ್, ತುಂಬ ಬಿಗ್ ಫ್ಯಾನು. ಹೌದಾ? ಹಾಂ ಸರ್. ಯಾವ್ಯಾವ ಸಿನಿಮಾಗಳು ನೋಡಿದ್ದೀರಿ? ನೀನು ಯಾವ್ದು ನೋಡಿದ್ದೆ ಮಗ? ಕವಚ ನೋಡಿದ್ದೀನಿ. ಸೂಪರ್. ಅವ್ರು ಹೇಳಿದ್ರು ಕವಚದಲ್ಲಿ ಅವರು ಆ್ಯಕ್ಟ್ ಮಾಡಿದ್ರು, ನಮ್ಮ ಥರ ಆ್ಯಕ್ಟ್ ಮಾಡಿದ್ರು. ಓವರಾಲ್ ಈಗ ಸುತ್ತಾಡ್ತಿದ್ರಲ್ಲ, ಎಷ್ಟು ಸಂತೋಷ ಇದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಅಂದರೆ ನಮ್ಗೆ ಈ ಥರ ಏನೋ ಎಲ್ಲ ಗುರುತಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ವಿನ್ ಆದಾಗ. ಅಂದರೆ ಅಲ್ವಾ ಸರಿ ವಿನ್ ಆಗಿದ್ದಾರೆ, ನಮ್ಮ ಬಾಯ್ಸ್ ಎಲ್ಲ 3-4 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಆ ಟೈಮಲ್ಲಿ ಅದು ಈ ಥರ ವೈರಲ್ ಆಗಿರಲಿಲ್ಲ. ನಮ್ಮದು ಫಸ್ಟ್ ಟೈಮ್ ಮಾಡಿದ್ವಿ, ಈ ಥರ ವೈರಲ್ ಆಗಿತ್ತು. ತುಂಬ ಖುಷಿ ಆಗ್ತಾಯಿದೆ, ಎಲ್ಲರೂ ಗುರುತಿಸ್ತಾ ಇರೋದು. ಆಲ್ಮೋಸ್ಟ್ ಇದು ವೈರಲ್ ಆಗ್ತಿರೋದು ಜಾಸ್ತಿ ಮೀಡಿಯಾಗಳಿಂದನೇ ನಮ್ಮದು ವೈರಲ್ ಆಗ್ತಾ ಇದೆ ಸರ್. ತುಂಬ ಇದ್ರಲ್ಲಿ ಯಾರು ಯಾವ ಕಾವ್ಯ ಅಂತ ನಮ್ಗೆ ಗೊತ್ತಾಗಲ್ಲ, ಒಟ್ಟು ಇಬ್ರು ಕಾವ್ಯ ಅಂತ ಗೊತ್ತಿಲ್ಲ. ನಾನು ಕಾವ್ಯ ಇನ್ನಾರು, ನಮ್ಮ ಕಾವ್ಯ ವಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಆತ್ಮೀಯ ಕನ್ನಡಿಗ